ಅದು ಹೆಂಗೆ ಅಂದ್ರೆ ಈಗ ಹೋಗ್ಲಿ ನಾನ್ ಅನ್ಕೊಳ್ಳೋದು, ಈಗ ನಾನ್ ಏನ್ ಮಾಡಿದೀನಿ, ಈಗ ವಾಯ್ಸ್ ಅವ್ನ್ ಕೊಟ್ಟಿತ್ತು ಆಯ್ತಾ, ಈಗ ಲಿರಿಕ್ ಬರೆಯೋ ಸ್ಟೈಲ್, ಈಗ ಪದಗಳನ್ನ ಸಿಕ್ಬಿಟ್ರೆ ಜೋಡಣೆ ಮಾಡಿದ್ರೆ ಲಿರಿಕ್ ಆಗಕ್ಕಾಗಲ್ಲ, ಅದಕ್ಕೊಂದು ಭಾವ ಇರ್ಬೋದು. ಅದೇ ಯಾರು ಕೊಟ್ಟಿತ್ತು? ಅವ್ನ್ ಕೊಟ್ಟಿದ್ದು. ಸರಿ, ಕಂಪೋಸಿಷನ್ ಥಾಟ್, ಈಗ ನಮ್ಮ ಹತ್ರ ಕೀಬೋರ್ಡ್ ಇರತ್ತೆ, ನುಡಿಸ್ಬೋದು, ಎಲ್ಲ ಮಾಡ್ಬೋದು, ಬಟ್ ಆ ಥಾಟ್ ಇದೆಯಲ್ಲ, ಇದರಿಂದ ಇದ್ ಕನೆಕ್ಟ್ ಆಗೋದು, ಇದರಿಂದ ಇದ್ ಕನೆಕ್ಟ್ ಅದು ಯಾರು ಕೊಟ್ಟಿದ್ದು? ಅವ್ನ್ ಕೊಟ್ಟಿದ್ದು. ಎಲ್ಲ ಅವ್ನ್ ಕೊಟ್ಮೇಲೆ ನಾನೇನ್ ಮಾಡ್ತಾ ಇದ್ದೀನಿ? ನಾನೇನೋ ಮಾಡ್ತಲ್ಲ ಆಕ್ಚುಲಿ. ಸೊ ಹಿ ಈಸ್ ಗಿವಿಂಗ್, ಹಿ ಈಸ್ ಟೇಕಿಂಗ್ ಇಟ್. ಹಾಗಾಗಿ ಅದು ಹೆಂಗಾಗತ್ತೆ ಅಂದ್ರೆ ಐ ಆಮ್ ಜಸ್ಟ್ ಆಸ್ಕಿಂಗ್ ಫಾರ್ ಹಿಮ್ ಟು ಯೂಸ್ ಮೀ ಆಸ್ ಅ ಮೀಡಿಯಂ. ಸೂಪರ್. ಸೊ ನನ್ನನ್ನು ಅಸ್ತ್ರವಾಗಿ ಬಳಸ್ಕೋ ಹಾ, ಅಷ್ಟೇ. ಅಲ್ವಾ? ನೀ ಯಾವ ಸಾಂಗ್ ನನ್ ಮೂಲಕ ಹಾಡ್ಸ್ಬೇಕು ಅಂತ ಇದೆಯೋ ಹಾಡ್ಸು, ಯಾವ ಸಾಂಗ್ ನನ್ ಮೂಲಕ ಬರ್ಸ್ಬೇಕು ಅಂತ ಇದೆಯೋ ಬರ್ಸು, ನೀನೇ ಹಾಡ್ಸೋದು, ನೀನೇ ಬರ್ಸೋದು, ಇನ್ ನನಗೆ ಯಾಕೆ ಟೆನ್ಷನ್? ಬಟ್ರೆ ಹೇಳ್ತಾರಲ್ಲ, ಬೊಂಬೆ ಹಾಡ್ಸೋದು ಮೇಲೆ